ಖಾಸಗಿ ಹಾಸ್ಪಿಟಲ್ ಮಾಡುವಂತ ಈ ಸರ್ಕಾರ ನಮಗೆ ಇಲ್ಲಿಗೆ ಯಾಕೆ ಬೇಕಾಳಿ? ಪ್ರತಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡುವ ಹುನ್ನಾರವನ್ನು ನಡೆಸ್ತಾ ಇದೆ. ಖಾಸಗಿಗಳ ನಾಭಿಗೆ ಮುಡಿದಿತ್ತು ಅವರಿಗೆ ಕೊಟ್ಟಿರೋದು ತೀರವಾಗಿ ಕಾರ್ಮಿಕ ವರ್ಗ ಬಡವರ ಸಿಕ್ಕುವಂತ ಎಲ್ಲ ಸೌಲಭ್ಯವನ್ನು ವಂಚಿತರಾಗ್ತಾರೆ. ಅದನ್ನು ತೀವ್ರವಾಗಿ ಖಂಡಿಸುತ್ತೆ. ದುಡ್ಡು ಸೇಮ ಮೆಡಿಕಲ್ ಕಾಲೇಜ್ ಇಲ್ಲಿ ಬಡವರಿಗೆ ಯಾರು ಎಲ್ಲಿ ಹೋಗ್ತಿದ್ದಾರೆ? ಇವತ್ತು ನಾವು ಇಡೀ ಜಿಲ್ಲೆಯಲ್ಲಿ ಒಂದು ಹೊಸದಾದ ಸರ್ಕಾರ ಎಂದು ತೀರ್ಮಾನ ತಗೊಂಡಿದೆ. ಏನಂದ್ರೆ ಬ್ರಿಟಿಷ್ ಕಾಲದಲ್ಲಿ ಇದ್ದಂತಹ ಆಸ್ಪತ್ರೆಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಒಟ್ಟಾಗಿ ಜೊತೆಯಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಹಠಾತ್ತಾಗಿ. ಇದಕ್ಕೆ ನಾವು ತೀವ್ರವಾಗಿ ಸಿಪಿಎಂಎಲ್ ಪಕ್ಷದ ಜಿಲ್ಲಾ ಸಮಿತಿ ಖಂಡಿಸ್ತದೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಇರುವಾಗ ಇಲ್ಲಿ ಹೆಣ್ಣು ಆಸ್ಪತ್ರೆ ಸ್ಥಾಪನೆ ಮಾಡಿದ್ರು, ಬೇರೆ ಬೇರೆ ಹಾಸ್ಪಿಟಲ್ಗಳು ತಯಾರಾಗಿ. ಆದ್ರೆ ಇದು ಇದರ ಹಿಂದೆ ಬಹಳಷ್ಟು ಹೋರಾಟ ತ್ಯಾಗಗಳು ಕಾರ್ಮಿಕರಲ್ಲಿ ನಡೆದಿದೆ. ಇದೆಲ್ಲ ಮಾಡಿದ ಮೇಲೆ ಇವತ್ತು 78 ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ಇಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜ್ಗಳ ಲ್ಯಾಬಿಗೆ ಮುಡಿದು ಇವತ್ತಿನ ಸರ್ಕಾರ ಇವತ್ತು ಅವರಿಗೆ ನಮ್ಮ ಸರ್ಕಾರಿ ಕಾಲೇಜ್ ಸರ್ಕಾರಿ ಆಸ್ಪತ್ರೆಯನ್ನು ಇಲ್ಲಿರುವಂತಹ ಖಾಸಗಿ ಕಾಲೇಜುಗಳ ಟೈಅಪ್ ಮಾಡುವ ಮೂಲಕ ಎಲ್ಲ ಒಂದು ಸರ್ಕಾರಿ ಆಸ್ಪತ್ರೆಗಳನ್ನು ಇವರು ಖಾಸಗಿಗಳ ಲಾಭಿಗೆ ಮುಡಿದಿತ್ತು ಅವರಿಗೆ ಕೊಟ್ಟಿರೋದು ತೀರವಾಗಿ ಕಾರ್ಮಿಕ ವರ್ಗ ಬಡವರ ಸಿಕ್ಕುವಂತ ಎಲ್ಲ ಸೌಲಭ್ಯವನ್ನು ವಂಚಿತರಾಗ್ತಾರೆ. ಅದನ್ನು ತೀವ್ರವಾಗಿ ಖಂಡಿಸುತ್ತೆ. ಇವತ್ತು ನಾವು ನೋಡ್ತೇವೆ ಮಂಗಳೂರಿನಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಖಾಸಗಿ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳು. ಇಲ್ಲಿ ಹೋದಂತ ಜೀವಗಳು ಅವರ ಹಣ ಇದ್ರೆ ಮಾತ್ರ ವಾಪಸ್ ಬರ್ತಾ, ಇಲ್ಲದ್ರೆ ಹೆಣ ಮಾತ್ರ ಅವರಿಗೆ ಸಿಗ್ತದೆ. ಇವತ್ತು ಯಾರಿಗಾದ್ರೂ ಸ್ವಲ್ಪ ಕಾಯಿಲೆ ಬಂದ ಕೂಡಲೇ ಖಾಸಗಿ ಆಸ್ಪತ್ರೆ ಕೊಂಡಾದ ಕೂಡಲೇ ಅವರು ನೇರವಾಗಿ ಐಸಿಗೆ ಕೊಂಡೋಗ್ತಾರೆ. ಅಲ್ಲಿ ಐಸಿಯಲ್ಲಿ ಹೆಣವನ್ನು ಇಟ್ಟು ಸುಮಾರು ದಿವಸ ಹೆಣವನ್ನು ಅಲ್ಲಿಟ್ಟು ಖಾಸಗಿಯವರು ಮರಣ ಹೊಂದಿದ್ದಾರೆ ಅಂತ ಹೇಳುವಂತ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಮೆಡಿಕಲ್ ಕಾಲೇಜನ್ನು ದಕ್ಷಿಣ ಕನ್ನಡದಲ್ಲಿ ಕಟ್ಟಿಸ್ತಾ ಇದೆ. ಕಾಮಗಾರಿಕೆಯನ್ನು ಹಿಂದುಳಿದಾಗಿದೆ ಅಂತ ಇದು ಮಾಡ್ತಿರುವಂತಹ ಅನ್ಯಾಯವಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕಾರ್ಮಿಕರು ಮತ್ತು ಬಡವರ ಹಾಸ್ಪಿಟ್ಲಿಗೆ ಹೋಗುವಂತ ಯಾವ ಸರ್ಕಾರಿ ಆಸ್ಪತ್ರೆಗೆ ಎಲ್ಲರೂ ಹೋಗ್ತಾರೆ. ಮೆಡಿಕಲ್ ಕಾಲೇಜಿಗೆ ಯಾರು ಹೋಗ್ತಾರೆ ಹೇಳಿ? ಶ್ರೀಮಂತರು, ದುಡ್ಡಿರುವಂತವರಿಗೆ ಸೇಮ ಮೆಡಿಕಲ್ ಕಾಲೇಜ್. ಇಲ್ಲಿ ಬಡವರಿಗೆ ಯಾರು ಎಲ್ಲಿ ಹೋಗ್ತಿದ್ದಾರೆ? ಈ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರ? ಹೋಗಲ್ಲ. ಇಲ್ಲಿ ಈಗಲೇ ನಮ್ಮ ಕೊಡಗು ಜಿಲ್ಲೆಯಿಂದ ಸಹ ಇಲ್ಲಿಗೆ ಬರ್ತಾ ಇರುವಂತ ಕಾಯಿಲೆಗಾಗಿ ಬರುವ ಲಕ್ಷಗಟ್ಟಲೆ ರೂಪಾಯಿಯನ್ನು ಕೇಳ್ತಾರೆ. ಆದ್ರೆ ಇಲ್ಲೊಂದು ಮೆಡಿಕಲ್ ಕಾಲೇಜ್ ಇದ್ದರೆ ನಮ್ಮಂತ ಬಡವರಿಗೆ ನೋಡಿ ಬ್ರಿಟಿಷ್ ಕಾಲದಿಂದಲೇ ಸರ್ಕಾರಿ ಆಸ್ಪತ್ರೆ ನಡೆಸ್ತಾ ಇತ್ತು. ಆದ್ರೆ ಈಗ ನೋಡಿ ಇದನ್ನು ಖಾಸಗಿ ಆಸ್ಪತ್ರೆಗೆ ಕೊಡುವಂತ ಮೆಡಿಕಲ್ ಕಾಲೇಜಿನವರಿಗೆ ಕೊಡುವಂತ ಮಾಡುವಂತ ಇದು ತಪ್ಪು, ಅನ್ಯಾಯವನ್ನು ಮಾಡುತ್ತೆ. ನಮ್ಮ ಜಿಲ್ಲೆಯ ಬಡ ಮಕ್ಕಳು ಡಾಕ್ಟರ್ಗಳು ಆಗ್ಬೇಕು ಅಂತ ಆದ್ರೆ ನಮಗೆ ಸರ್ಕಾರದ ವತಿಯಿಂದ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಅದು ನಿಧಾನಗತಿಯಲ್ಲಿ ನಡೀತಾ ಇದೆ. ಈಗ ಕಳೆದ ಬಜೆಟ್ ಅಲ್ಲಿ ಮಂಜೂರು ಮಾಡಿದ್ದಾರೆ. ಅದು ಆದಷ್ಟು ಬೇಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ಮಕ್ಕಳು ಡಾಕ್ಟರ್ ಆಗುವಂತ ಒಂದು ಕನಸನ್ನು ನನಸು ಮಾಡಬೇಕು. ಆದಷ್ಟು ಬೇಗ ಇದನ್ನ ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಂತ ಒಂದು ಸನ್ನಿವೇಶದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪ್ರತಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡುವ ಹುನ್ನಾರವನ್ನು ನಡೆಸ್ತಾ ಇದೆ. ನಮ್ಮ ಬ್ರಿಟಿಷರು ಕಟ್ಟಿದ ಇಡೀ ಜಿಲ್ಲೆಗೆ ಇವತ್ತಿನವರೆಗೂ ಯಾವುದೇ ಬಿಜೆಪಿ ಬಂತು, ಕಾಂಗ್ರೆಸ್ ಬಂತು, ಎಲ್ಲಾ ಸರ್ಕಾರ ಇಲ್ಲಿ ಬಂದಿದೆ. ಆದ್ರೆ ಇವತ್ತಿನವರೆಗೆ ಇಡೀ ಜಿಲ್ಲೆಗೆ ಒಂದೇ ಒಂದು ಜಿಲ್ಲಾ ಹಾಸ್ಪಿಟಲ್ ಸರಿಯಾಗಿ ಕಟ್ಟಲಿಕ್ಕೆ ಯಾರಿಂದ ಸಾಧ್ಯವಾಗಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ಪಾವೂರು ಹರೇಕಳದಲ್ಲಿ ಒಂದು ಬ್ರಿಡ್ಜ್ ಮಾಡುವಾಗ ಆ ಊರಿನವರು ಏನೇ ಒಂದು ಮಾತಾಡದೆ ಯಾವುದೇ ಅಬ್ಜೆಕ್ಷನ್ ಹಾಕದೆ ನಮಗೆ ಸಹಕರಿಸಿದವರಿಗೋಸ್ಕರ ನಾವಿಲ್ಲೊಂದು ಸರ್ಕಾರಿ ಮುಖಾಂತರ ಒಂದು ಹಾಸ್ಪಿಟಲ್ ಅನ್ನು ಮಾಡಿಕೊಡ್ತಾ ಇದ್ದಲ್ಲಿ ಬ್ರಿಡ್ಜ್ನವರು ಒಂದು ಹಾಸ್ಪಿಟಲ್ ಮಾಡಿಕೊಟ್ರು. ಆ ಹಾಸ್ಪಿಟಲ್ ಮಾಡಿಕೊಟ್ಟಾಗ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದ ಕೂಡಲೇ ಏನಪ್ಪ ಇವರಿಗೆ ಮಾಡಿಬಿಟ್ಟು ಏನ್ ಸ್ವಾಮಿ ಇದು? ನಮ್ಮ ಸರ್ಕಾರಕ್ಕೆ ನಾವು ಯಾರಾದ್ರೂ ಕೊಟ್ಟ ಹಾಸ್ಪಿಟಲ್ ಕೂಡ ಏನಪ್ಪ ಅವರಿಗೆ
ಬೇರೆ ಬೇರೆ ಖಾಸಗಿ ಹಾಸ್ಪಿಟಲ್ನವರಿಗೆ ಮಾಡುವಂತ ಈ ಸರ್ಕಾರ ನಮಗೆ ಇಲ್ಲಿಗೆ ಯಾಕೆ ಬೇಕು? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.